ಇದು ವರದಾನ, ಇದು ನಮ್ಮೆಲ್ಲರ ಪುಣ್ಯ. ಟ್ರೈನಿಂಗ್ ಕಾಲೇಜ್ ಅಂತ ಸ್ಪರ್ಧೆ ಇತ್ತು 3 ವರ್ಷಗಳ ಹಿಂದೆ. ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ 200-300 ವಿದ್ಯಾರ್ಥಿಗಳು ಓದಿದಂತಹ ಒಂದು ಸಂಸ್ಥೆ ಇದು. ಇಂತಹ ಸಂಸ್ಥೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇವತ್ತು ಉತ್ತಮ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳ ಹೆಮ್ಮೆಯ ಸಂಗತಿ. ಉಂಟಾದ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ತಮ್ಮ ಸೇವೆಯನ್ನು ನೀಡ್ತಾ ಇರುವಂಥದ್ದು. 350 ವಿದ್ಯಾರ್ಥಿಗಳಿರುವಂಥ ಈ ಒಂದು ಸಂಸ್ಥೆ ಆಮೇಲೆ ಕೆಲವೊಂದು ಕಾರಣಾಂತರಗಳಿಂದ, ಅಂದರೆ ನೇಮಕಾತಿಯ ನಿಧಾನಗತಿ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ವಿದ್ಯಾರ್ಥಿಗಳ ಕೊರತೆಯನ್ನು ಎದುರಿಸುವಂಥ ಒಂದು ಸಂದರ್ಭ ಕೂಡ ನಮಗೆ ಬಂದಿದೆ. ಹೀಗಾಗಿ ಶೂನ್ಯ ದಾಖಲಾತಿ ಆಗುವಂತಹ ಸಂದರ್ಭದಲ್ಲಿ ಆವತ್ತಿನ ನಮ್ಮೆಲ್ಲ ಪ್ರಾಂಶುಪಾಲರು, ಉಪನ್ಯಾಸಕರು, ಎಲ್ಲ ಆಡಳಿತ ಮಂಡಳಿ ಹಾಗೂ ಬೋಧಕರ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಒಂದು ಉತ್ತಮ ನಿರ್ಣಯವನ್ನು ನಾವು ಕೈಗೊಳ್ಳುವಂಥದ್ದು. ಅಂದರೆ ಪುನಃ BEd ಸಂಸ್ಥೆಯನ್ನು ಅಥವಾ PhD ವಿಭಾಗವನ್ನು ಪುನರಾರಂಭಿಸಬೇಕು. ಕಳೆದ 2 ದಿನಗಳ ಹಿಂದೆ ಸಾಕ್ಷಿ ಬಳಗದ ಒಂದು ಸಂದೇಶವನ್ನು ನಾವು WhatsAppನಲ್ಲಿ ನೋಡಿದ್ದೇವೆ. ಸಾಕ್ಷಿ ಬಳಗ ಅಂತ ಹೇಳಿದ್ರೆ ಇದೇ ಡಯಟ್ನಲ್ಲಿ ಕೆಲವಷ್ಟು ವರ್ಷಗಳ ಹಿಂದೆ ಕಲಿತಂತಹ ವಿದ್ಯಾರ್ಥಿಗಳ ಗುಂಪು. ವಿದ್ಯಾರ್ಥಿಗಳು ಇವತ್ತು ಏನಾಗಿದ್ದಾರೆ ಕೇಳಿದ್ರೆ, ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಾಕ್ಷಿ ಬಳಗಕ್ಕೆ ಅಥವಾ ಈ ಸಾಕ್ಷಿ ಬಳಗವನ್ನು ಸಂಪರ್ಕಿಸಿದವರು ನಮ್ಮ ಹಿರಿಯ ಉಪನ್ಯಾಸಕರಾದಂತಹ ಶ್ರೀಯುತ GS ಭಟ್ ಸರ್ ಅವರು. ಅವರನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಸ್ಕೂಲ್ ಬ್ಯಾಗ್ ಕೊಡಬೇಕು ಎನ್ನುವಂಥ ಒಂದು ತೀರ್ಮಾನ ಮಾಡಿದಾಗ ಸಾಕ್ಷಿ ಬಳಗದ ಒಂದು ಸಂದೇಶ ಬಹಳ ಚೆನ್ನಾಗಿತ್ತು. ನಾವೆಲ್ಲ ಕಲಿತಂಥ ಸಂಸ್ಥೆ ಇದು. ಅವತ್ತಿನ ಕಾಲವನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ಅವರು. ಒಂದು ಕಾಲದಲ್ಲಿ ಡಯಟ್ ಮುಕ್ತಾದಲ್ಲಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೌಕರಿ ಸಿಕ್ಕಿದ ಹಾಗೆ, ಅಷ್ಟರ ಮಟ್ಟಿಗಿನ ಒಂದು ಶ್ರೇಷ್ಠ ಹೆಸರನ್ನು ಈ ಸಂಸ್ಥೆ ಉಳ್ಕೊಂಡಿದ್ದು. ತಾವೆಲ್ಲ ಹಿಂದೆ ಕಷ್ಟಪಟ್ಟಂತಹ ದಿನಗಳನ್ನು ಇವತ್ತು ಉದ್ಯೋಗ ಸಿಗುವುದರ ಮೂಲಕ ನಾವು ಅದರ ಋಣವನ್ನು ತೀರಿಸಬೇಕಾಗಿದೆ. ಇವತ್ತು ಮಕ್ಕಳೇ ಇಲ್ಲದೆ ನಮ್ಮ ಈ ಸಂಸ್ಥೆಯಲ್ಲಿ ಇಲ್ಲಿಯ ಎಲ್ಲರ ಸಹಕಾರದಿಂದ 50 ಮಕ್ಕಳು ದಾಖಲಾಗಿದ್ದಾರೆ ಎನ್ನುವಂಥ ವಿಷಯವನ್ನ ಶ್ರೀಯುತ GS ಭಟ್ ಅವರಿಂದ ನಾವೆಲ್ಲ ತಿಳ್ಕೊಂಡ್ವಿ. ಹೀಗಾಗಿ ಅಂತಹ ಸಂಸ್ಥೆಗೆ ನಾವೆಲ್ಲ ಸಹಾಯ ಮಾಡಬೇಕು, ಶೈಕ್ಷಣಿಕವಾಗಿ ಪ್ರೋತ್ಸಾಹವನ್ನು ಮಾಡಬೇಕು ಅನ್ನೋದು ಒಂದು ಅವರವರ ನಡುವಿನ ಒಂದು ಸಂಭಾಷಣೆ ನಾನು ನೋಡಿದ್ದೆ, ಬಹಳ ಚೆನ್ನಾಗಿದೆ. ಇವತ್ತು ಅಂತಹ ಒಂದು ಸಾಕ್ಷಿ ಬಳಗದವರು ಸುಮಾರು 40,000 ರೂಪಾಯಿ ಮೌಲ್ಯದ ಸುಮಾರು 50 ಬ್ಯಾಗ್ಗಳನ್ನು ಮಕ್ಕಳಿಗೆ ನೀಡಿದ್ದಾರೆ. ಆ ಸಾಕ್ಷಿ ಬಳಗದ ಎಲ್ಲ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ. ಅವರ ಪರವಾಗಿ ಇವತ್ತು ನಮ್ಮ ವೇದಿಕೆಯ ಮೇಲೆ ಶ್ರೀಯುತ GS ಹೆಗಡೆ ಅವರು ಬಂದಿದ್ದಾರೆ. ಅವರನ್ನು ನಾನು ಎಲ್ಲ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಸುಧೀರ್ ಶಾಂಬ
ಸುಲಭನೇ ಆಗುತ್ತೆ. ನಮ್ಮ ಶಿಕ್ಷಕರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮಗೆ ಬದುಕನ್ನು ಕೊಟ್ಟಂತ ಈ ವಿದ್ಯಾರ್ಥಿ ಕುಲಕ್ಕೆ ವಂದಿಸ್ತಾ, ಹಾಗೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಇದನ್ನು ಇರುವಂತ ಎಲ್ಲ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಸಾಕ್ಷಿ ಬಳಗ ಮತ್ತು 1994ರ ಒಂದು ಬ್ಯಾಚ್ ಏನೋ ಒಂದು ಮಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೇರಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಟ್ಟಾಗಿ ಈ ಒಂದು ವಿದ್ಯಾಸಂಸ್ಥೆಗೆ ಏನನ್ನೋ ಕೊಡಬೇಕು ಅನ್ನೋದು ನಮ್ಮ ಬಹುದಿನದ ಒಂದು ಕನಸಾಗಿತ್ತು. ಎಲ್ಲೂ ಸಮಯ ಸಂದರ್ಭ ಬರ್ತಾ ಇರಲಿಲ್ಲ. ನಾನು ಮಾನ್ಯ GS ಭಟ್ರು ಅಂತ ಹೇಳೋದಕ್ಕಿಂತ ನಮ್ಮ ಮನೆಯಲ್ಲಿ ಅವರಿಗೆ ನಾನು ಈಗಲೂ BO ಆಗಿ ಕಾಣ್ತಾ ಇದ್ದೇನೆ. ನನ್ನ ಮೊಬೈಲಲ್ಲೂ ಅವರ ನಂಬರ್ BO ಪರ್ಸನಲ್ ಹೇಳಿ ಸೇರುತ್ತೆ. ಯಾಕಂದ್ರೆ 10 ವರ್ಷದ ಹಿಂದೆ ಅವರು BO ಆಗಿ ಹೊಂದಾದಲ್ಲಿ ಕೆಲಸ ಮಾಡಿದಾಗ ಇನ್ನೂ ಅವರು ನನ್ನ ತಲೆಯಲ್ಲಿ BO ಆಗಿ ಕಾಣ್ತಾ ಇದ್ದಾರೆ. ಆ ರೀತಿಯಾದಂತ ಒಂದು ಬಾಂಧವ್ಯ ಇತ್ತು. ಜೊತೆಗೆ ಆಗಾಗ ನಾವು ಅವರ ಜೊತೆ ಕೆಲವು ವಿಚಾರಗಳ ಕುರಿತಾಗಿ ಮಾತಾಡ್ಕೊಂಡು ಎಲ್ಲರೂ ಈ ಒಂದು ಅವಕಾಶ ಇದೆ ಅಂತ ಹೇಳಿಕೊಂಡು ನೇರವಾಗಿ ಅವ್ರಿಗೆ ಹೇಳಿರೋದ್ರೂ ಸುಬ್ರಾಜ್ ಶರ್ಮಾ ಸರ್ ಹತ್ರ ಹೇಳಿದಾಗ ಒಬ್ಬರ ಕಿವಿಯಿಂದ ಒಬ್ಬರಿಗೆ ಬಂತು. ಯಾಕಂದ್ರೆ ನನ್ನ ಕಿವಿಗೆ ಬಿದ್ದಾಗ ನಾನು ನಮ್ಮದೊಂದು 1994ರ ಒಂದು ಬ್ಯಾಚ್ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ನಾವು ಲೈವ್ ಇದ್ದೇವೆ. ನಿಮಗೆಲ್ಲ ಸಕ್ರಿಯವಾಗಿ ಬಂತವರು. ಪ್ರಥಮವಾಗಿ ನಾನು ನನ್ನ ಫ್ರೆಂಡ್ ನಾಗರಾಜ್ ಪಡ್ಗಾರ್ ಅಂತ ಕೇಳಿದಾಗ ಹೀಗೊಂದು ಅಭಿಪ್ರಾಯ ಕೇಳಿತ್ತು. ನಾವೇನು ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡ್ಕೊಂಡಿಲ್ಲ. ಒಂದು ಅಭಿಪ್ರಾಯ, ಒಂದು 50 ಬ್ಯಾಗ್ ಆಗಬೇಕು, ಒಂದು ಉತ್ತಮ ಗುಣಮಟ್ಟದ ಬ್ಯಾಗ್ ಅನ್ನ ಕೊಡಬೇಕು, ಯಾವ ರೀತಿ ಮಾಡೋಣ ಅಂತ ಹೇಳಿದಾಗ ನಮ್ಮ ನಾಗರಾಜ್ ಪಡ್ಗಾರ್ ಎಷ್ಟು ಕೊಡ್ಬೇಕಾ, 8 ಕೊಡ್ಬೇಕು, 10 ಕೊಡ್ಬೇಕಾ ಕೇಳಿದ್ದೇವೆ ನಾವು. ಹಾಗೆ ಮಾರೆಯ ಒಂದು ಹುಡುಗರಿಗೆ ಅವಕಾಶ ಇದೆ ನೋಡ್ರು, ಯೋಚನೆ ಮಾಡೋದು ಅಂತ ಹೇಳಿದಾಗ ನಮ್ಮದೊಂದು ಸುಯೋಗ ಏನು ಕೇಳಿದ್ರೆ, ನಾನು ಮತ್ತು ನಮ್ಮ ಮನೆಯವರು ಇದೇ ಸಂಸ್ಥೆಯಲ್ಲಿ ಕಲಿತಾರೆ. ಈಗ ನಾವು ಬದುಕನ್ನು ಕಟ್ಟಿಕೊಂಡು ಒಂದು 29-30 ವರ್ಷ ಸರ್ವಿಸ್ ಅನ್ನ ಅನುಭವಿಸ್ತಾ ಇರುವಂತವರು. ನಮ್ಗೆ ಸಂತೃಪ್ತವಾದಂತ ಬದುಕು. ತಂದೆ ತಾಯಿ ಮತ್ತು ನಮ್ಮ ಕುಟುಂಬದಲ್ಲಿ ಕನಿಷ್ಠ 7-8 ಜನ ಶಿಕ್ಷಕರೇ ಇದ್ರು. ನಾವು ಇವತ್ತು ಏನಾದರೂ ಇಂಥ ಸ್ಥಿತಿಯಲ್ಲಿ ಇರುವುದಕ್ಕೆ ಈ ಶಿಕ್ಷಣ ಇಲಾಖೆ ಕಾರಣ ಅಂತ ಹೇಳಿಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ. ನಮ್ಮ ತಾಯಿಯವರು ಯಾವ ಶಾಲೆಯಲ್ಲಿ ಕೆಲಸ ಮಾಡಿದ್ರು ಅಲ್ಲಿಯ ಒಂದು ಉತ್ತಮ ಶಿಕ್ಷಕಿಯಾಗಿ ಅಲ್ಲಿಂದ ಹೆಸರು ಮಾಡಿಕೊಂಡು ಬಂದಿದ್ರು. ಕಳೆದ ಒಂದು 2 ತಿಂಗಳ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗವನ್ನು ಸೇರಿದರು. ನಮ್ಮ ತಾಯಿಯವರಿಗೆ ಯಾವಾಗಲೂ ವಿದ್ಯಾರ್ಥಿಗಳಂದ್ರೆ ತುಂಬಾ ಪ್ರೀತಿ. ಅವರ ಹತ್ರ ಕಲಿತ ವಿದ್ಯಾರ್ಥಿಗಳು ಈಗಲೂ ತಾವು ಸಿಕ್ಕಿದ್ರೆ ಒಂಥರ ಮೀರಾಬಾಯಿಗಳು ಅಂತ ಹೇಳಿ ತುಂಬಾ ಗೌರವವನ್ನು ಕೊಡ್ತಾ ಇದ್ರು. ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಯ ಹರಿಕಾರ ಕಳೆದ 1 ವರ್ಷಗಳಿಂದ ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಅಭಿವೃದ್ಧಿ, ನಾನು ಆಡಳಿತ ಮಾತಾಡ್ತಿಲ್ಲ, ಆಡಳಿತ ವ್ಯವಸ್ಥೆ ಹೋಗ್ತಿದೆ. ಶೈಕ್ಷಣಿಕ ಅಭಿವೃದ್ಧಿ ಹೊಸ ಚಿಂತನೆಗಳಿಗೆ ತಿಳ್ಕೊಂಡು ಹೋಗ್ತಾ ಶಾಲೆಗಳಿಗೆ ಹೋದಾಗ ಶಿಕ್ಷಕ ಮತ್ತು ಮಗುವಿನ ಇಬ್ಬರೊಡನೆ ಸಂವಾದ ಮಾಡ್ತಾ ಶೈಕ್ಷಣಿಕವಾಗಿ ಯಾವ ರೀತಿ ನಡೀಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಾ ಈ ನನ್ನ ಡಯಟ್ ನನಗೆ ಅವಾಗ ತೆಗಿಬೋದು ಡಯಟ್ ಅಂತಂದ್ರೆ ತೆಗಿಬೋದು. ಈ
ಕಾಲೇಜಿನ ನೇತೃತ್ವ ವಹಿಸಿ ತಮ್ಮೆಲ್ಲರನ್ನ ತೊಡಗಿಸಿಕೊಂಡು ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ರೂಪಿಸಿರ್ತಕ್ಕಂಥ ಎಲ್ಲರಿಗೂ ಸರ್ ಹಿರಿಯ ಉಪರಾಜ್ಯಪಾಲರು BST ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಸಂತೇಶ್ ನಾಯ್ಕ ಅವರು, ರೈತರ್ಸ್ ಅವರ ಭಾರತದ ಸಾಕ್ಷಿ ಬಳಗದ ನನ್ನ ಸ್ನೇಹಿತರೆ, ವಿಶೇಷವಾಗಿ ನಮಗೆ ನೀರಾಬಾಯಿ ನಾನು ಟ್ರೈನಿಂಗ್ ಮಾಡುವಾಗ ನಮಗೆ ಮಾರ್ಗದರ್ಶನ ಭಾರಿ ವಿಷಯ. ನೀರಾಬಾಯಿ ನಾನು ಕಳೆದ 2 ತಿಂಗಳು ನಿಂತ್ಕೊಂಡಿದ್ದೆ ಮದುವೆಗೆ, ನನ್ನ ನೋಡಲಿಕ್ಕೆ ಸಿಗ್ಲಿಲ್ಲ. ಅವ್ರು ನಮಸ್ಕಾರ ಮಾಡಿದ್ರು ಕಾರ್ಯಕ್ರಮದಲ್ಲಿ ಒಂದಾவது ನೀರಾಬಾಯಿ. ಇವತ್ತು ನಾವು ನಿಂತ್ಕೊಂಡು ಎಸ್ ಸಿ ನಾಯ್ಕ ಸರ್ ಅವ್ರನ್ನ ನೀರಾಬಾಯಿ ಅಡಿಪೊಡಿ ಶಾಲೆಗಳು ನಮಗೆಲ್ಲ ಅತ್ಯಂತ ಪ್ರೀತಿಯಿಂದ ಮಾಡಿರ್ತಾರೆ. ಶೈಲೇಶ್ ನಾಯ್ಕ ಅವರು ತಂದೆ ಮಾರ್ಗದರ್ಶನದಲ್ಲಿ ತಾನೇ ಸ್ವಂತ ಯಾರೋ ಒಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥದ್ದಲ್ಲ, ತಂದೆಯ ಮಾರ್ಗದರ್ಶನ ಬೆಳೆದು ಇಂಥ ಒಂದು ಉದ್ಯೋಗಿಯಾಗಿ ಬೆಳೆದಿರ್ತಕ್ಕಂಥ ಶೈಲೇಶ್ ನಾಯ್ಕ ಅವರು ನನ್ನೆಲ್ಲ PCH ವಿದ್ಯಾರ್ಥಿಗಳಿಗೆ ಪ್ರಾರಂಭವಾಗುತ್ತದೆ. ಸಂತೇಶ್ ನಾಯ್ಕ ಸರ್ ಮೊನ್ನೆ ಫೋನ್ ಮಾಡಿದ್ರು, ಏನಿದೆ ಎಲ್ಲ ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಈ ಇಡೀ ಕಾರ್ಯಕ್ರಮವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಪ್ರಾಂಶುಪಾಲರು ನಿರ್ದೇಶಕರ ಅಭಿವೃದ್ಧಿಯಾದಂಥ ಮಾನ್ಯ ಶ್ರೀ ನಾರಾಯಣ ಸರ್ ಅವರನ್ನು ಹೃದಯಪೂರ್ವಕವಾಗಿ ಸಂಬೋಧಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಈಗಾಗಲೇ ನಿರ್ಗಮನ ಮಾಡಿದಂತಹ ಮಾನ್ಯ ಶೈಲೇಶ್ ನಾಯ್ಕರವರನ್ನು, BST ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ಶಾಂತೇಶ್ ನಾಯ್ಕರವರನ್ನು ಈ ಕಾರ್ಯಕ್ರಮದಲ್ಲಿ ದಾನಿಗಳಾಗಿ ಭಾಗವಹಿಸಿ ನಮ್ಮ ಶಿಕ್ಷಕ ವರ್ಗದವರೇ, ಆದರೆ ಇವತ್ತಿನ ಹೆಸರು ಅವರಿಗೆ ದಾನಿಗಳು ಅಂತ ಪ್ರೀತಿಯ ಕಿರಣ್ ನಾಯ್ಕರವರನ್ನ, GS ಸರ್ ಅವರನ್ನ, ನಮ್ಮ ಶಾಂಭವಿ ಅವರನ್ನ, ಪಟ್ಕಾಡ್ ಅವರನ್ನ ಬಹಳ ಪ್ರೀತಿಯಿಂದ ಸಂಬೋಧಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಸಂಸ್ಥೆಯ ಗೌರವಾನ್ವಿತ ಹಿರಿಯ ಉಪನ್ಯಾಸಕರಾದಂತಹ ಶ್ರೀ ಚಂದ್ರಾಸ್ ನಾಯ್ಕ ಸರ್ ಅವರೇ, ಭಾರತಿ ಮೇಡಮ್ ಅವರೇ, ಹಾಗೆ ನಮ್ಮ ಮುಂದಿರುವಂಥ ಎಲ್ಲ ಗೌರವಾನ್ವಿತ ಉಪನ್ಯಾಸಕ ವರ್ಗದವರೇ, ನಮ್ಮ ವಿಶೇಷವಾಗಿ ನಮ್ಮ ಪ್ರೀತಿಯ ಕರೆಗೆ ಬಂದಂಥ ನಮ್ಮ ಬಾಲಕ ವರ್ಗದವರೇ, ಪ್ರೀತಿಯ ಮಕ್ಕಳೇ ಹಾಗೂ ನಮ್ಮ ಸಂಸ್ಥೆಯ ಬೋಧಕೇತರ ವಿಭಾಗದ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. 2 ಮಾತು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಒಂದನೇದಾಗಿ ಒಂದು ಒಳ್ಳೆ ಶಾಲೆ ಇದೆ, ಆ ಒಂದು ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯ ಇದೆ. ಟೀಚರ್ಸ್ ಇದ್ದಾರೆ, ಪೀಠೋಪಕರಣ ಇದೆ, ಏನು TV ಮಾನಿಟರ್, ಓಸು ದೊಡ್ಡ ಗ್ರೌಂಡ್ ಇದೆ, ಎಲ್ಲವೂ ಇದೆ. ಅಂತ ಒಂದು ಶಾಲೆಯಲ್ಲಿ ಯಾವುದೇ ರೀತಿ ಮಕ್ಕಳಿಲ್ಲ ಅಂತಂದ್ರೆ ಆ ಶಾಲೆ ಹಿಂದೆ ಏನು ಪ್ರಯೋಜನ, ಯಾವುದೇ ಕಾರಣಕ್ಕೂ ಒಂದು ಶಾಲೆ ಅಂತೇಳಿ ಏನು ಕರೆಯುವುದಿಲ್ಲ. ಹಾಗೆ ಒಂದು ಡೈಟ್ ಸಂಸ್ಥೆಯೂ ಕೂಡ ಒಂದು ಒಳ್ಳೆಯ BST ವಿಭಾಗ ಇದ್ದರೆ ಮಾತ್ರ ಏನಾಗ್ತದೆ ಅಂತಂದ್ರೆ ಆ ಡೈಟ್ ಸಂಸ್ಥೆಗೆ ಒಂದು ಪರಿಪೂರ್ಣತೆ ಬರ್ತದೆ. ಬಹುಶಃ ಕಳೆದ 3-4 ವರ್ಷಗಳಿಂದ ಈ ಕೆಲಸ ಆಗಿದೆ ಅಂತಂದ್ರೆ ಖಂಡಿತವಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಿಂದ ಆದಿಯಾಗಿ ಎಲ್ಲ ಉಪನ್ಯಾಸಕರು, ಹಿರಿಯ ಉಪನ್ಯಾಸಕರು, ಮುಖ್ಯಸ್ಥರ ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡಲೇಬೇಕು. ಯಾಕಂತಂದ್ರೆ ಇವತ್ತು ಕನಿಷ್ಠ ಒಂದು 50 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಯಾಕಂತಂದ್ರೆ ಈ ಸಂಸ್ಥೆಯ ಒಂದು ಸಂಸ್ಕಾರದ ಬಗ್ಗೆ, ಹಿಂದೆ ನಡೆದ ದಾರಿ ಬಗ್ಗೆ ಇರ್ಬೋದು, ಕಿರಣ್ ಇರ್ಬೋದು, ನಮ್ಮ ಶಾಂಭವಿ ಇರ್ಬೋದು, ಎಲ್ಲರೂ ಕೂಡ ಹೇಳ್ಬೋದು ಹೀಗೆ ಹೀಗೆ ಅಂತ ಹೇಳಿ. ಅವಾಗ ಗೊತ್ತಾಗಿ ನಮ್ಗೆ ಅನಿಸ್ತಾ ಇತ್ತು ಅವರಿಗೆಲ್ಲ ಒಂದು ಧನ್ಯತಾ ಭಾವ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಈ ಒಂದು ಸಂಸ್ಥೆಯ ಆ ಒಂದು ಪರಂಪರೆ ಕಾರಣ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ನಮ್ಮ ಒಂದು ಅವಧಿಯಲ್ಲೂ ಕೂಡ ಇದು ಮುಂದುವರ್ಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ವಿಶೇಷವಾಗಿ ಈ ವರ್ಷ ನಾವು ಹೇಳಬೇಕು ಅಂತಂದ್ರೆ ದಾನಿಗಳು ಎಲ್ಲಾ ಪ್ರಕಾರ ಸಿಕ್ಕಿದ್ರು, ಆದ್ರೆ ಸಂದೇಶ ಪದೇ ಪದೇ ಹೇಳ್ತಿದ್ರು ಹೇಗೆ ಒಂದು ವ್ಯವಸ್ಥೆ ಆಗಿದೆ, ಹೊಸದಾಗಿ ಏನ್ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಶಾಲೆ ವಿಸಿಟಿಗೆಲ್ಲ ಹೋದಾಗ ತಲೆ ಕೂತ್ಕೊಂಡಿತ್ತು. ನಾನೊಂದು 3 ಶಾಲೆಯ ದಾನಿಗಳನ್ನು ಸಂಪರ್ಕ ಮಾಡಿದ್ದೆ. ಹರಿಯ ಶಾಲೆಯಾಗಿರ್ಬೋದು, ಕಟ್ಕಾಳದ ಶಾಲೆ ಇರ್ಬೋದು, ಮತ್ತೆ ಹೊಳಗಿರಿಯ ಶಾಲೆಗೆ ಹೋಗಿ ದಾನಿಗಳನ್ನು ಸಂಪರ್ಕ ಮಾಡಿ ಮಾತಾಡಿ ಅವರೊಟ್ಟಿಗೆ ವಾಟ್ಸಪ್ ಎಲ್ಲ ಮಾಡಿ ಆದರೂ ಕೂಡ ಕಡೆಗೆ ನನಗೆ ಸರಿಯಾದ ಧನಾತ್ಮಕ ಇದು ಸಿಗ್ಲಿಲ್ಲ. ಆದರೆ ಶಾಂಭವಿಯಿಂದ ನಾನು ಸಂಪರ್ಕ ಮಾಡಿದಾಗ 2 ನಿಮಿಷದಲ್ಲಿ ರಿಪ್ಲೈ ಮಾಡಿ, ಇಲ್ಲ ಸರ್ ಇದನ್ನು ನಾವು ವ್ಯವಸ್ಥೆ ಮಾಡ್ತೇವೆ, ಇದಕ್ಕೆ ಯಾವುದೇ ರೀತಿಯಾದಂಥ ಇದು ಮಾಡಬೇಡಿ ಅಂತ ಸಂಜೆನೇ ನಮ್ಮ ಕೇಳಿಸಿದ್ರು. ನಮಗೆ ಅದಕ್ಕೆ ಇಲ್ಲ ಸರ್ ಪೂರಕವಾದ ಇದನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಹೇಳೋದು ತುಂಬ ಸಂತೋಷ ಆಯಿತು. ಯಾವುದೇ ರೀತಿ ಇದ್ರೂ ಕೂಡ ಇದು ನಮ್ಮ ಏನು ಕರ್ತವ್ಯ ಹೇಳುವ ರೀತಿಯಲ್ಲೂ ಕೂಡ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಈ 94ರ ಬ್ಯಾಚಿನ ನಾವು ಈ ಒಂದು ಏನು ಸಾಕ್ಷಿ ಬಳಗದ ಎಲ್ಲ ಸಭ್ಯತರಿಗೆ ಕೆಲವಷ್ಟು ಜನರ ಹೆಸರನ್ನು ಹೇಳ್ತೇವೆ, ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತೆ ನಿಮ್ಮ ಕೆಲಸ ತುಂಬಾ ಒಳ್ಳೆಯದು. ಇದೇ ರೀತಿಯಾದಂತಹ ಒಂದು ಸಂಸ್ಕಾರ ಮುಂದುವರಿಸಿಕೊಂಡು ಹೋಗಿ ಹೇಳುವ ರೀತಿಯ ವಿನಂತಿಯನ್ನು ಅವರಿಗೆ ಮಾಡ್ತಾ ಇದ್ದೇನೆ. ಹಾಗೆ ಕಿರಣ್ ನಾಯ್ಕ ತುಂಬಾ ಚೆಂದ ಮಾತಾಡಬೇಕು. ಕಿರಣ್ ಬಹಳ ಇಡೀ ಇಲಾಖೆಯ ಎಲ್ಲ ಮಾಹಿತಿಗಳನ್ನ ಅವರು ಹೇಳಿದ್ರು. ಒಬ್ಬ ಶಿಕ್ಷಕನಾಗಿ, ಒಬ್ಬ
ಏನು ಸಾಮಾಜಿಕವಾಗಿ ನಾವು ನೋಡಿಕೊಂಡಾಗ ಯಾವ ರೀತಿ ಒಳ್ಳೆ ಕೆಲಸ ಆಗ್ತದೆ ಅಂತೇಳಿ ಖಂಡಿತವಾಗಿ ಆ ರೀತಿಯ ಒಂದು ಪ್ರೀತಿಯ ಶಿಕ್ಷಕರು ಅವರನ್ನು ಬಹಳ ಗೌರವಪೂರ್ವಕವಾಗಿ ನಾನು ಸಂದರ್ಭದಲ್ಲಿ ವಂದಿಸ್ತೇನೆ. ಹಾಗೆ ಶೈಲೇಶ್ ನಾಯ್ಕರು ಕೂಡ ತಂದೆ ತಾಯಿಯ ಒಂದು ಇದರಲ್ಲಿ ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರನ್ನು ನಾವು ಎನಿಸಲೇಬೇಕು. ಬಹಳ ಇವತ್ತು PhD ವಿಭಾಗದ ಈ ಒಂದು ಉನ್ನತಿಗೆ ಕಾರಣ ಅಂತಂದ್ರೆ ಪ್ರಾಂಶುಪಾಲರು ಕೂಡ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯಗಳಲ್ಲೂ ಕೂಡ. ಭೌತಿಕ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನೂ ಕೂಡ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವ್ರನ್ನ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಅವರ ಒಂದು ಇದೆ, ತಾವೇ ಸ್ವತಃ ಮೈಕ್ ತಂದು PhD ವಿಭಾಗ ಕೊಟ್ಟಿದ್ದಾರೆ, ತಮ್ಮ ಮನೆಯಿಂದ ತಂದಿಟ್ಟು ಇಲ್ಲಿ ಅದನ್ನು ಮಾಡಿಸ್ತಾ ಇದ್ದಾರೆ. ಈ ತರ ಎಲ್ಲ ಒಂದು ಒಳ್ಳೆಯ ಗುಣ, ಒಂದು ಸೌಜನ್ಯದ ಗುಣ ಏನಿದೆ ಅಂತಂದ್ರೆ ನಮಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಈ PhD ವಿಭಾಗದ ನಮ್ಮ ಮಕ್ಕಳು ಚಂದ ಮಾಡಿ ಸೀರೆಗಿರೋರು ಚಂದ ಕಾಣ್ತಿದ್ದೀರಮ್ಮ, ತುಂಬಾ ಸಂತೋಷ. ನಾವು ಒಂದೇ ಒಂದು ಆಸೆ ಇದೆ ನೋಡಿ, ಇವ್ರು 2 ಜನ ಟೀಚರ್ಸ್ ಇವತ್ತು ನಮ್ಮ ಮುಂದೆ ಹೇಳಿದ್ರು. ನಮ್ಮ ಆಸೆ ಏನಂತಂದ್ರೆ ನಾನು ಇನ್ನೊಂದು 30 ವರ್ಷ ಆದ್ಮೇಲೆ ನೀವೆಲ್ಲ ಟೀಚರ್ಸ್ ಆಗಿ ಮುಂದಿನ ಬ್ಯಾಚ್ ನಾವಿರ್ತೇವೋ ಇಲ್ಲ, ಮುಂದಿನ ಬ್ಯಾಚ್ಗೆ ಇದೇ ರೀತಿಯ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಟ್ರಿ ಅಂತಂದ್ರೆ ಬಹುಶಃ ಇಂಥ ಕಾರ್ಯಕ್ರಮಗಳು ಸಾರ್ಥಕ. ಆ ನಿಟ್ಟಿನಲ್ಲಿ ಆ ದೇವರು ನೀವು ಬೆಳೆಸೋದಾಗಿ ನೀವು ಕೂಡ ಏನಾಗಿ ಒಳ್ಳೆ ವಿಚಾರವಾಗಿ ಆವಂತ ಒಂದೆಲ್ಲ ಒಬ್ಬರು ಇವತ್ತಿನ ನೀವು ಕೇಳ್ಕೊಟ್ಟರು ವೇದಿಕೆ ಮೇಲೆ ಇರ್ತಾರೆ, ದಾನಿಗಳಾಗಿರ್ತಾರೆ ಕೆಲವರು ಮಕ್ಕಳೆಲ್ಲ ಸೀರೆ ತಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ನೀವು ಸಜ್ಜೀಕರಣ ಆಗಬೇಕು ಅನ್ನೋದು ನನ್ನ ಆಸೆ. ಆ ನಿಟ್ಟಿನಲ್ಲಿ ಆಗಲಿ ಹೇಳುವಂಥ ಒಂದು ಪ್ರಾರ್ಥನೆ ಮಾಡಿ ಈ ನಿಟ್ಟಿನಲ್ಲಿ ಸಹಕರಿಸಿದಂತಹ ನಮ್ಮ ಪ್ರಾಂಶುಪಾಲರಿಗೆ, ವಿಭಾಗದ ನನ್ನ ಆತ್ಮೀಯ ಮಿತ್ರ ಶ್ರೀ ಸಂತೇಶ್ ನಾಯ್ಕರಿಗೆ, ಹಿರಿಯ ಉಪನ್ಯಾಸಕರಿಗೆ, ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸಿ, ಬಹುಶಃ ಈ ಒಂದೇ ಒಂದು ಮಾತು, ಬಹುಶಃ ಶಿಕ್ಷಕ ಆದವರಿಗೆ ಮಾತ್ರ ಗೊತ್ತಿರ್ತದೆ ಧನ್ಯತಾ ಭಾವ ಏನು ಅಂತ ಹೇಳುವಂಥದ್ದು. ಆ ಶಿಕ್ಷಕತ್ವ ಹೇಳುವಂಥದ್ದು ತುಂಬಾ ಒಂದು ದೊಡ್ಡದಾದಂಥದ್ದು ಏನು ಅಂತಂದ್ರೆ ಶಬ್ದಗಳು ಸಿಗ್ತಾ ಇಲ್ಲ, ತುಂಬಾ ಒಂದು ದೊಡ್ಡದಾದಂತಹ ಒಂದು ಪರಿಕಲ್ಪನೆ ಆ ಒಂದು ಶಿಕ್ಷಕತ್ವ. ಅದನ್ನ ಪಡೆಯಲಿಕ್ಕೆ ಕೊಟ್ಟಂತ ನಿಮಗೆ ಖಂಡಿತವಾಗಿ ಜೀವನದಲ್ಲಿ ಒಳ್ಳೆಯದಾಗಿ ಹೇಳುವಂತ ಮಾತನ್ನ ಮತ್ತೊಮ್ಮೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನು ಕಾರ್ಯಕ್ರಮಗಳು ಚಾಲನೆ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು, ಆಯೋಜನೆ ಎಲ್ಲ ನಮ್ಮ ಸಂದೇಶರಿಗೆ ಸಲ್ಲಬೇಕಾಗಿದೆ. ಅವರೇ ಸಂಘಟನೆ ಮಾಡಿ ವೇದಿಕೆಯನ್ನು ನನ್ನ ಜೊತೆ ಹಂಚಿಕೊಂಡಿರ್ತಕ್ಕಂಥ ಉಪಪ್ರಾಂಶುಪಾಲರಾದ ಚಂದ್ರಸ್ಕರ್ ಅವರು, ಮೇಡಮ್ ಅವರು, ಕಿರಣ್ ಅವರು ಅಂತಂದ್ರೆ ಅವ್ರು ಆಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ 24/7 ನಾನು ಸಮಾಜಕ್ಕೆ ಈ ಡಯಟಿಗೆ ಮುಂದುವರೆದು. ಹಾಗಾಗಿ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ ಇಂಥದ್ದೊಂದು ಬಳಗ ಈ ಡಯಟ್ನ ಭಾಗವಾಗಿದ್ದು ಈ ಹಿಂದೆ ಅಂತ ಹೇಳ್ತಾರೆ. ಕಿರಣ್ ನಾಯ್ಕ ಅವರೇ, ಜಯಸೂರ್ಯ, ಸುಬ್ರಾಯ ಅವರೇ, ಪ್ರಕಾರ ಅವರೇ, ನಾನೆಲ್ಲ PhD ವಿಭಾಗದ ಉಪನ್ಯಾಸಕ ಬಂಧುಗಳು, ನನ್ನ ಡಯಟ್ ಎಲ್ಲ ಸಹಾಯಕರು, DLE ಪ್ರಶಿಕ್ಷಣಾರ್ಥಿಗಳು, 2 ತರಗತಿ ಪಾಲಕರು, ತಾವೆಲ್ಲ ಕೇಳಿದ್ದೀವಿ. ಬಹಳ ಹಳೆಯ ಸಂಸ್ಥೆ ಇರತಕ್ಕಂಥದ್ದನ್ನು ತಮ್ಮ ಅರಿವಿಗೆ ಬಂದಿದೆ. ಸುಮಾರು ಈ ಭಾಗಕ್ಕೆ 150 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಸಂಸ್ಥೆ. ಈ ಭಾಗದ ಯಾವುದೇ ಶಾಲೆ ಹೋದರೂ ಇದೇ ತರಲಾಗಿರ್ತಕ್ಕಂಥ ನಿಮಗೆ ಅನಿಸಿಕೆಗಳು ಕೇಳೋದಕ್ಕೆ ಹೇಳೋದಕ್ಕೆ ಸಿಗ್ತದೆ. ತಮ್ಮೆದುರಿಗೆ ಒಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಇದೇ TCS ಕಾಲೇಜಿನಲ್ಲೇ ಕಲ್ತವ್ರೆ, ಅಂದ್ರೆ ಶಿಕ್ಷಕರಾಗಿ. ಶಾಂತೇಶ್ ನಾಯ್ಕ ಅವರು ತಂದೆಯವರು ಟೀಚರ್, ಶೈಲೇಶ್ ಅವರು ಸಮಾಜದ ಎಲ್ಲ ಒಂದು ಕಡೆಗೆ ಬದುಕನ್ನು ಕಟ್ಕೊಂಡಿದ್ದಾರೆ, ಸುದೈವ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ, ಅದೇ ಕಾರವಾರ ಜಿಲ್ಲೆಗೆ ಅಂತ ಹೇಳಲ್ಲ, ಇಡೀ ಕರ್ನಾಟಕದ ಮೂಲೆಯಲ್ಲಿ ಹೆಸರಾಂತ ಶಿಕ್ಷಕರಾಗಿ ಆಗಿ ಹೋಗಿದ್ದಾರೆ. ಅನೇಕ ನಮ್ಮ ಉಪನ್ಯಾಸಕರು, ಪ್ರಾಂಶುಪಾಲರು ಅವರದೊಂದು ಏನಿದೆ ಕ್ರಿಯಾಶೀಲತೆಯಿಂದಾಗಿ ಈ ಹಂತದಲ್ಲಿ ಬಂದುಕೊಂಡಿದ್ದಾರೆ. ಹಿಂದೆ ಕೂಡ ಉಲ್ಲೇಖ ಮಾಡುತ್ತಿದ್ದೇವೆ. ಕಿರಣ್ ಸರ್, ನಮ್ಮ ರಾಜ್ಯದಲ್ಲಿ 34 ಡಯಟ್ಗಳು ಕಾರ್ಯನಿರ್ವಹಿಸಿದೆ. 30 ಕಂದಾಯ ಡಯಟ್, ಈ ಥರದ ಡಯಟ್, ದೊಡ್ಡ ಡಯಟ್ 30 ನಮ್ಮದು. ಕೇವಲ ರಾಜ್ಯದಲ್ಲಿ 13ರಲ್ಲಿ ಮಾತ್ರ ಮಕ್ಕಳು ಉಳ್ಕೊಂಡಿದ್ದಾರೆ. ಧಾರವಾಡ ಡಯಟು ಶತಮಾನ ಕಂಡದ ಡಯಟ್, ಅಲ್ಲೂ ಮಕ್ಕಳಿಲ್ಲ. ಈಗ ಜೇಸ್ಪಡಿಸ್ ಹೇಳಿದ್ರಲ್ಲ, ಒಂದು 3-4 ವರ್ಷದ ಈಚೆಗೆ ಒಂದಿಷ್ಟು ದಾನಿಗಳನ್ನು ಸಂಪರ್ಕ ಮಾಡಿ ಕಾಲೇಜುಗಳಿಗೆ ಹೋಗಿ ಒಳ್ಳೆದಾಗಿರ್ತಕ್ಕಂಥ ಸಂಸ್ಥೆ. ಒಂದು 60-70 ರೂಮ್ ಇದ್ದಾವೆ. ಆಗಲೇ ಹೇಳಿದ್ರಲ್ಲ, 35 ಎಕರೆ. ಬಹುಶಃ ಈ ಭಾಗದ ಯಾವ ಶಿಕ್ಷಣ ಸಂಸ್ಥೆಗೂ ಇಷ್ಟೊಂದು ಮೂಲಭೂತ ಸೌಕರ್ಯ ಇದೆ. ಇಲ್ಲಿ ಏನಿಲ್ಲ ಅಂತ ಕೇಳಿ ಸಾಕು. ಎಲ್ಲದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳಿದ್ದಾವೆ. ಆಧುನಿಕ ಪರಿಕರಗಳ ಜೊತೆಗೆ ಒಳ್ಳೆ ಟ್ಯಾಲೆಂಟೆಡ್, ಎಕ್ಸ್ಪೀರಿಯನ್ಸ್ಡ್ ಶಿಕ್ಷಕ ಬಳಗ, ಉಪನ್ಯಾಸಕ ಬಳಗ ನಮ್ಮದಿದೆ. ಹಾಗಾಗಿ ನನಗೊಂದು ಖುಷಿ ಇದೆ. ಬಹುಶಃ ಈ ಮಕ್ಕಳು ಬರುವ ದಿನಗಳಲ್ಲಿ ಎಲ್ಲ ಒಂದು ಕಡೆಗೆ ಒಳ್ಳೆಯದಾಗಿ ಎಲ್ಲ ಅನುಭವಗಳನ್ನು ಕಳಿಸಿ
ಈ ಸುತ್ತಮುತ್ತಲ ಶಾಲೆಯಲ್ಲಿ ಅಬ್ಸರ್ವ್ ಆಗ್ತಾರೆ, ಕಲಿತಾರೆ, ಮಕ್ಕಳಿಗೆ ಪ್ರೇರೇಪಣೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಉಳ್ಕೊಂಡಿಲ್ಲ. ನಾನು ಈ ಭಾಗದವನು, ಈ ವ್ಯವಸ್ಥೆಯ ಒಂದು ಭಾಗ ಅಷ್ಟೇ. ಸಣ್ಣದಾಗಿ ಇಲ್ಲೊಂದಿಷ್ಟು ಬದಲಾವಣೆಗಳಾದ. ಈಗ ನೋಡ್ರಿ, ಯಾರಿಗೆ ನಾನು ನೆನೆಸ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ ನಮ್ಮ ಮೀರಾಬಾಯಿ ಅವರು ನೋಡಿದ್ರೆ ಇಲ್ಲೇ ಪಕ್ಕದ ಪ್ರಾಕ್ಟೀಸ್ ಸ್ಕೂಲ್ ನೀವು ನೋಡಿರ್ತೀರಲ್ಲ, ಇಲ್ಲಿ ಅಲ್ಲೇ 16 ವರ್ಷಗಳ ಕಾಲ ಶಿಕ್ಷಕರಾಗಿದ್ದಂತೆ ತಮ್ಮ ಜೀವನ ಪೂರ್ತಿ ಇದೇ ಡಯಟ್ನ ಆಶ್ರಯದಲ್ಲಿ ಆ ಪ್ರಾಂಗಣದಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಅಂಥವ್ರ ಮಕ್ಕಳು ಇವತ್ತು ಶೈಲೇಶ್ ಅವರೇ ಅವ್ರ ಕಣ್ಣು ತುಂಬ ಬಂದಿದ್ರು. ಹೇಗೆ ಈ ಶಿಕ್ಷಣ ಇಲಾಖೆ ಅವರನ್ನು ಬೆಳೆಸಿದ್ರು. ತಂದೆ ತಾಯಿಗಳು ಶಿಕ್ಷಕರಾಗಿ ಸ್ವತಃ ಒಂದು ಉದ್ದಿಮೆಯನ್ನು ಸ್ಥಾಪಿಸಿ ಗೃಹ ವೈಭವವನ್ನು ತಂದು ಅದೇನು ಇದೆಯಲ್ಲ ಅದು ಇಂಡಸ್ಟ್ರಿಗಳನ್ನೆಲ್ಲ ನಡೆಸ್ಕೊಂಡು ಅನೇಕ ಜನರಿಗೆ ಉದ್ಯೋಗದಾತರಾಗಿದ್ದಾರೆ. ಹೇಳಿದ ತಕ್ಷಣ ವೀಣಾ ಹೆಂಗೆ ಕಾಣಿಸ್ತದೆ, ಅವರನ್ನು ಕೋರ್ಕೊಂಡ ತಕ್ಷಣ ಒಂದಿಷ್ಟು ಸಹಾಯಸ್ತವನ್ನು ಚಾಚು ನಮ್ಮ ಜೊತೆಗೆ. ಹಾಗಾಗಿ ಇಂತಹ ಅನೇಕ ಸಮಾನ ಮನಸ್ಕರಿದ್ದಾರೆ. ಹೋಗಿ ಅಪ್ರೋಚ್ ಮಾಡೋದಷ್ಟೇ. ಅದು ಸಾಕ್ಷಿ ಬಳಗದಿರ್ಬೋದು, ಅವರೇ ಹೇಳ್ಕೊಂಡು ಕೆಲವೇ ದಿನಗಳದ್ದಾಯ್ತು, ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಮಕ್ಕಳ ಸಲುವಾಗಿ ನಾವು ಸಪೋರ್ಟ್ ಮಾಡ್ತೇವೆ ಹೇಳ್ತಾರೆ. ಕಿರಣ್ ನಾಯ್ಕ ಅವರು ಕೂಡ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಅಂಶವನ್ನು ಹೇಳಿದ್ರು. ಬರೋ ದಿನದಲ್ಲಿ ನನಗೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ನೆನಪಿರ್ತಕ್ಕಂಥ ಒಂದು ಕಾರ್ಯ ಡಯಟ್ ಆಗಿ ಮಾಡಿಕೊಡ್ಬೇಕು. ಇದು ಅವರ ಒಳ್ಳೆಯ ಮನಸ್ಸನ್ನ ತೋರಿಸ್ಕೊಡ್ತು. ಹೇಗೆ ಏಡಿನ ನಂತರ ಏಡಿನ ತುಳಿದು ದಾಟಿ ಹೋಗ್ತಕ್ಕಂಥ ಮನಸ್ಥಿತಿ ಹೊಂದಿದ್ದು. ಈ ಸಮಾಜದ ಏನು ಪಡೆದಿದ್ದಾರೆ ಅದನ್ನು ವಾಪಸ್ ಕೊಡಬೇಕು ಕೊಡ್ತಕ್ಕಂಥ ಒಂದು ತುಡಿತ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಮನಸ್ಸನ್ನ ಇವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಏನು ತೋರಿಸ್ಕೊಡ್ತದೆ ಇದು? ನಾವು ಈ ಸಮಾಜದಿಂದ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಋಣವನ್ನು ಹೊಂದಿರ್ತೇವೆ. ಮಾತೃ ಋಣ, ಪಿತೃ ಋಣ, ಸಮಾಜ ಋಣ, ಸಂಸ್ಥೆ ಋಣ, ಇವೆಲ್ಲ ಋಣಗಳನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕಿಂಚಿತ್ ಸಮಾಧಾನವನ್ನು ಸಣ್ಣ 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 ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ನಾವು ಪಡ್ಕೊಳ್ಬೋದು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಸಂಸ್ಥೆ ಅನ್ನಚಂದಗೊಳಿಸುವುದರಲ್ಲಿ ಕೆಲಸ ಹೇಳಬೇಕು. ನಮ್ಮ ಶಾಂತೇಶ್ ಸರ್ ಅವ್ರದ್ದು ಇಲ್ಲ, ಇದು ತುಂಬಾ ಈಶ್ವರನಾಯಕ್ ಸರ್ ಸುಮಾರು 8 ವರ್ಷ ಕಾಲ ಇಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಈಗ ನಿವೃತ್ತಿಯಾಗಿದ್ದಾರೆ ನಿರ್ದೇಶಕರು. ಈ ಡಯಟಿಗೆ ಕಾಲಿಟ್ಟು ಕೂಡಲೇ ಹೇಳಿದ್ರು ತುಂಬಾ ಬದಲಾವಣೆ ಕಾಣಿಸ್ತದೆ ಅಂತ ಹೇಳಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಹಿಂದಿನ 2ನೇ ವರ್ಷದ DLED ಮಕ್ಕಳಿರ್ಬೋದು, ನೀವಿರ್ಬೋದು, ತುಂಬಾ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ತೀವಿ. ಆ ಲ್ಯಾಬಿಗೆ ಸರ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಮೊಟ್ಟೆ ಹಳ್ಳಿಗಳಲ್ಲಿ ಇಲ್ಲಿ ನಮ್ಮ ಲ್ಯಾಬೊರೇಟರಿ ಇವತ್ತು ನೀವು ಹೋದ್ರೆ ಇದೇ ತೆರನಾಗಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿದೆ. ಸೋರ್ತಿತ್ತು ಒಂದು ಸ್ವಲ್ಪ, ನಾವೇ ಒಂದು ಸ್ವಲ್ಪ ಏನೋ ವಿಚಾರ ಮಾಡಿ ರಿಪೇರಿ ಮಾಡ್ಕೊಂಡಿದ್ದೇವೆ. ನೆಲಕ್ಕೆಲ್ಲ ನಮ್ಮ ಹುಡುಗರು ಪೇಂಟ್ ಹಾಕಿದ್ರು, ನಮ್ಮ ಬಾಲಕ ಬಂಧುಗಳಿಗೆ. ಹಿಂದಿನವರು ಕೂಡ ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಕೆಲಸ ಮಾಡಿದ್ರೆ ಬೇರೆ ತರ ತಿಳ್ಕೊಳ್ತಾರೆ. ನಂದು ಭಾವನೆ ಬರಬೇಕು ಅಂತಂದ್ರೆ ಅದ್ರ ಜೊತೆ ಯಾವ್ದಾದ್ರು ರೀತಿಯಲ್ಲಿ ನಾನು ಟ್ಯಾಗ್ ಆಗಬೇಕು. ನಾನೇನಾದ್ರ ಜೊತೆಯಲ್ಲಿ ಏನಾಗಬೇಕು, ಕನೆಕ್ಟ್ ಆಗಬೇಕು. ಅದು ಕಸ ಬಿಡುತ್ತೀರೋ, ಪೇಂಟಿಂಗ್ ಮಾಡ್ತಿರೋ, ಬೇರೆ ನನ್ನ ಚಂದಗೊಳಿಸ್ತಿರೋ, ಇವೆಲ್ಲ ಚಟುವಟಿಕೆಗಳು ಭಾಗಿಯಾದಾಗ ಮಾತ್ರ ಅದೊಂದು ಓನರ್ಶಿಪ್ ಬರ್ತದೆ. ಸುಬ್ರಾಯ ಶಾಂಬಾಗ್ ಹೇಳುವಾಗ ನೀವು ನೋಡಿದ್ರಿ, ನಾವು ಏನ್ ಹೇಳಿದ್ರು, ನಾವು ನೆಟ್ಟಂತ ತೆಂಗಿನ ಮರ ಇವತ್ತಷ್ಟು ದೊಡ್ಡಾಗಿದೆ, ಹಾಗೆ ಒಂದು ಭಾಗ ಹಾಕಿರ್ತೀವಿ. ಈ ಬಗ್ಗೆ ಭಾವನೆ ಬೆಳೆಯೋದು ಯಾವಾಗ ಸಾಧ್ಯ ಅಂತಂದ್ರೆ ಆ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳನ್ನು ತೊಡ್ಕೊಳ್ಬೇಕು. ಓದಾಬಿಟ್ಟ ಮಾಡಿದ್ರೆ ಆಗೋದು. ಕೇವಲ ಇಲ್ಲಿ ನೀವು ಏನನ್ನ ಅಕ್ಷರ ಜ್ಞಾನ ಅಥವಾ ನಾಲೆಜ್ ಪರ್ಪಸ್ ಮಾತ್ರ ಇಲ್ಲಿ ಬಂದಿಲ್ಲ. ಜೀವನ ಕಟ್ಕೊಳ್ಬೇಕು, ಶಿಕ್ಷಕರಾಗಬೇಕು ಅಂತಕ್ಕಂಥದ್ದು ಪ್ರಧಾನವಾಗಿದ್ದು ಕೂಡ ಜೀವನ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಆಶೋತ್ತರಗಳನ್ನ, ನಿಮಗೆ ಸ್ಕಿಲ್ಗಳನ್ನ ಈ ಸಂಸ್ಥೆ ಈ ಪ್ರಶಿಕ್ಷಣದ 2 ವರ್ಷಗಳ ಅವಧಿಯಲ್ಲಿ ತಾವು ಕಲೀಲಿಕ್ಕೆ ಸಾಧ್ಯ ಇದ್ದಾವೆ. ಈ ಮಟ್ಟಿಗೆ ತಂದದ್ದು ಬಹುಶಃ ನಮ್ಮ ತಂಡ ಎಲ್ಲರೂ ಎಸ್ ಭಟ್ರು, ಸಾಕ್ಷಿ ಬಳಗದವರು, ಕಿರಣ್ ನಾಯ್ಕರಿಗೆ ಯಾರು ಪ್ರೇರಣೆ ಕೊಟ್ಟರು ಗೊತ್ತಿಲ್ಲ. ಬಹುಶಃ ಶಾಂತೇಶ್ ಸರ್ ಹೇಳಿದ್ರ ಅಥವಾ ಅವರೇ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾ ಇದ್ದಾರೆ. 2ನೇ ವರ್ಷದಲ್ಲಿ ಹೋಗಿದ್ದಾರೆ. ಈಗ ಹಾಗೆ ಎಲ್ಲೋ ಒಂದ್ ಕಡೆಗೆ ನಮ್ಮ ಮೀಟಿಂಗ್ ಅಲ್ಲೂ ಕೂಡ ನಾವು ಸಣ್ಣ ಪ್ರಸ್ತಾಪ ಇಟ್ಕೊಂಡ್ರೆ ನಮ್ಮ ಎಲ್ಲ ಉಪನ್ಯಾಸಕರು ಕೂಡ ಇಲ್ಲ, ನಮ್ಮ ಏನಿದೆ ಮುಕ್ಕುಟ ಇದೆ, ಮುಕ್ಕುಟ ಮಡಿ ಹೇಳಿ ನಮ್ಮ PSC ಇಟ್ಕೊಂಡ್ರೆ ಇಷ್ಟು ಕಳೆ ಇರ್ತದೆ. ಹರಿಪ್ರಸಾದ್ ಅಂತ ಹೇಳಿ ಇವತ್ತು ನಮ್ಮ DSAR ಅಲ್ಲಿ ತುಂಬಾ ಚೆನ್ನಾಗಿ ಶೈಕ್ಷಣಿಕವಾಗಿ ಒಂದಿಷ್ಟು ಚಿಂತನೆಗಳನ್ನ ಬಂದಿರತಕ್ಕಂಥ ವ್ಯಕ್ತಿ. ಇದನ್ನೆಲ್ಲ ನೋಡ್ಕೊಂಡು ಹೋದ್ಮೇಲೆ ವಿಶೇಷವಾಗಿರ್ತಕ್ಕಂಥ 3 ಪುಟದ ವಿಸಿಟ್ ನೋಟ್ ಬರ್ತಿದ್ದಾರೆ. ನಾವೆಲ್ಲ ಹೋದ್ರೆ ಅರ್ಧ ಪುಟ ಬರೀತಾರೆ, ಅರ್ಧ ಪುಟ ಹೆಚ್ಚು ಬಂದ್ಬಿಟ್ಟು 3 ಪುಟದ ವಿಸಿಟ್ ನೋಟ್ ಅಂತ ಬರೆದೋಗಿದ್ದಾರೆ. ತುಂಬಾ ಖುಷಿ ಕೊಟ್ಟಿದ್ದಾರೆ. ಅಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನಮ್ಮ ಸುದೈವ ಅಂತ ಅಂದ್ಕೊಳ್ತೇನೆ. ಇದು ಸಾಂಕೇತಿಕ ಕಾರ್ಯಕ್ರಮದಲ್ಲಿ ಈ ಎಲ್ಲರ ಸಹಯೋಗದೊಂದಿಗೆ ನಿರ್ಮಾಣ ಆಗಿದ್ದಾರೆ. ಬಹುಶಃ ನಮ್ಮ ಮಕ್ಕಳು ನಿರಂತರವಾಗಿ ಬರಲಿ. ತಮಗೇನಾದ್ರೂ ಹಾಸ್ಟೆಲ್ ವ್ಯವಸ್ಥೆ ಬೇಕನ್ಸಿದ್ರೆ ನಾವು ಮಾನ್ಯ ದಿನಕರ್ ಶೆಟ್ಟಿ ಸಾಹೇಬರನ್ನ MLA ಅವರನ್ನ ನೆನೆಸ್ಕೊಳ್ತೇವೆ. ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ. ಈ ವರ್ಷ ಕೂಡ
ಅವರನ್ನು ಕೇಳಿಕೊಂಡು ನಮ್ಮ ಮಕ್ಕಳಿಗೆ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ದಿನ ಬರಬೇಕು, ಊಟ ನೆನಪುಗಳನ್ನು ಹಾಕೊಂಡು ಅವರೆಲ್ಲ ಹೇಳೋದು ಹಿಂದೆಲ್ಲ ಹೇಗಿತ್ತು ಅಂತೇಳಿ, ಹಿಂದೆಲ್ಲ ಶ್ರಮದ ಆಮ್ ಸಫಾಯಿ ಅಂತ ಹೇಳ್ತಿದ್ರಂತೆ. ಈಗ ಅವರೆಲ್ಲ 80 ಆಸ್ಪಾಸ್ ಆಮ್ ಸಫಾಯಿ ಅಂದ್ರೇನು, ಇಡೀ ಡಯಟ್ ಪ್ರಾಂಗಣವನ್ನು ಸಂಪೂರ್ಣ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಇವತ್ತು ಆ ಹೆಸರನ್ನು ಕೇಳಿ ಸಾಧ್ಯ ಇಲ್ಲ. ಅವಾಗೆಲ್ಲ ಸ್ವಲ್ಪ ಹಿಂದಿಯ ಶಬ್ದಗಳು ಜಾಸ್ತಿ ಬಳಸ್ತಿದ್ರೆ ಇವತ್ತು ಆ ಥರನಾಗಿರ್ತಕ್ಕಂಥ ಚಟುವಟಿಕೆಗಳು ಕಡಿಮೆ ಆಗ್ತಾ ಇದ್ದಾವೆ. ಇಲ್ಲಿ ಡಯಟ್ನಲ್ಲಿ ಒಂದಿಷ್ಟು ಏನು ಶಿಸ್ತುಬದ್ಧವಾಗಿರ್ತಕ್ಕಂಥ ಚಟುವಟಿಕೆಗಳು ಸಂಯೋಜನೆ ಆಗ್ತದೆ. ಅದೆಲ್ಲ ದಿನ ಬರಬೇಕು. ಕಾಲೇಜಿಗೆ ಹೋದಾಗ, ಮನಸ್ಸಿದ್ದಾಗ, ಹೊಸತಿದ್ದಾಗ, ಸ್ಕೂಲ್ ಬಿಟ್ಟು ಬಸ್ ಬಿಟ್ಟರೆ ಬರ್ತೇನೆ ಹೇಳ್ತಕ್ಕಂಥ ಮನಸ್ಥಿತಿಯನ್ನು ತಾವು ದಯವಿಟ್ಟು ಮುಂದ್ಕೊಳ್ಳಿ. ಈ ಎಲ್ಲ ಸೌಲಭ್ಯಗಳನ್ನು ತಾವು ಬಳಸ್ಕೊಳ್ಳಿ. ಚೆನ್ನಾಗಿರ್ತಕ್ಕಂಥ ಶಿಕ್ಷಕರಾಗಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಇದೊಂದು ಊರುಗೋಲಾಗಿ, ಆಸರೆಗೋಲಾಗಿ ನಿಮ್ಮ ಜೊತೆ ನಾವಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಈ ಸಂಸ್ಥೆ ಹೆಸರು ಹೇಳ್ಕೊಂಡು ಹೋದರೆ ನಮ್ಗೆ ಹೆಮ್ಮೆ ಇದೆ. ಈ ಸಂಸ್ಥೆ ಹೆಸರು ಹೇಳ್ಕೊಂಡು ಹೋದರೆ ನಿಮ್ಮನ್ನ ಯಾವುದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಅಥವಾ ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಈ ಸಂಸ್ಥೆ ತನ್ನ ಹೆಸರನ್ನು ಹೊಂದಿದೆ. ಅದು ಉಳಿಸ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮೂಲಭೂತವಾಗಿರ್ತಕ್ಕಂಥ ಕೌಶಲ್ಯಗಳನ್ನು, ಜ್ಞಾನವನ್ನು ತಾವು ಬೆಳೆಸ್ರಿ. ನಿರಂತರವಾಗಿ ಕಾಲೇಜಿಗೆ ಬರ್ರಿ. ಈ ಮೂಲಕ ವ್ಯವಸ್ಥೆಯ ಪೂರ್ಣ ಪ್ರಯೋಜನವನ್ನು ತಾವು ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಒಂದು ಸರಳ ಕಾರ್ಯಕ್ರಮವನ್ನು ತುರ್ತು ಸಂಘಟನೆ ಮಾಡಿದೆ. ಆಕ್ಚುಲಿ ನಾಳೆ ಇಟ್ಕೊಂಡಂತ ಬೆಳಿಗ್ಗೆ ನಮ್ದು ಸ್ವಲ್ಪ ಮೀಟಿಂಗ್ಗಳ ಹಾವಳಿ ಜಾಸ್ತಿ ಇಲಾಖೆಯಲ್ಲಿ. ನಾಳೆ DCCO ಜೊತೆಗೆ ACS ಮೇಡಮ್ ಮೀಟಿಂಗ್ ಇರೋದ್ರಿಂದ ಕಾರವಾರದಲ್ಲಿ ಮತ್ತೆ ಪ್ರೀಫೋನ್ ಮಾಡಿ ಇವತ್ತು ಹಾಕೊಂಡಿದ್ದಾರೆ. ತುರ್ತು ಮತ್ತೆಲ್ಲ ಹೊಂದಿಸ್ಕೊಂಡು ಸಂತೇಶ್ ಮತ್ತು ಅವ್ರ ಟೀಮ್ PhD ಕೆಲಸ ಮಾಡಿದ್ದಾರೆ. ನವೆಂಬರ್ನಲ್ಲಿ ಅವರು ನಿವೃತ್ತಿ ಹೊಂದಿದ್ದಾರೆ. ನಾವು ಕೂಡ ಒಬ್ಬರ ಬಗ್ಗೆ ಒಬ್ರು ಹೋಗೋರೇ ಇಲಾಖೆಯಲ್ಲಿ ಈ ಹಂತಕ್ಕೆ ಬಂದಿದ್ದೇವೆ ಅಂತಂದ್ರೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಒಂದು ನೆನಪಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕು. ಮಕ್ಕಳಿಗೆ ನಾನು ಒಳ್ಳೆಯದಾಗಿ ಹೇಳಿದ ದೃಷ್ಟಿನಲ್ಲಿ ಅವರು ಒಂದಿಷ್ಟು ಛತ್ರಿಗಳನ್ನು ಸಂಗ್ರಹ ಮಾಡೋದಕ್ಕೆ ಇಷ್ಟನ್ನು ಮಾಡಿಕೊಳ್ಳೋದು, ಆನಂತರ ನೋಟ್ಬುಕ್ಗಳನ್ನು ಪಡ್ಕೊಳ್ಳೋದಕ್ಕೆ ಮಕ್ಕಳ ಸಲುವಾಗಿ ಒಂದು ಸಮುದಾಯ ಕಾರ್ಯಕ್ರಮ ಮಾಡ್ಕೊಂಡು ಕಾಣ್ತೇವೆ. ಸರ್ ನಿಮ್ಮನ್ನ ಎಲ್ಲ ಈ ಚಟುವಟಿಕೆಗಳನ್ನ PhD ಒಂದೆಲ್ಲ ಈ ಸಂಸ್ಥೆ ಉಳಿಸ್ಕೊಳ್ಳೋದ್ರಲ್ಲಿ ತಮ್ಮ ಒಂದು ಪರಿಶ್ರಮ ಎದ್ದಿದ್ದಾರೆ. ನಮಗೆ ಬಹುಶಃ ನವೆಂಬರ್ ನಂತರ ಮತ್ತೆ ಸಮರ್ಥ PhD ಲಿಂಗಿಗೆ ಒಂದು ಹೆಡ್ ಹುಡ್ಕೊಳ್ಬೇಕಾಗ್ತದೆ. ಅಂದರೆ ಏನಾಗಿರ್ಬೇಕು ಆ ಜೊತೆ ಕೂರಿಸ್ಕೊಂಡು ಒಂದಿಷ್ಟು ಮಕ್ಕಳಿಗಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿಗಳವರನ್ನು ಹುಡುಕೊಳ್ಬೇಕಾಗ್ತದೆ. ಇಲ್ಲಿ ಸಂದರ್ಭದಲ್ಲಿ ನನ್ನೆಲ್ಲ ತಂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಜೊತೆ ನಾವಿದ್ದೇವೆ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮಕ್ಕಳಿಗಾಗಿ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ತೀವಿ. ಒಳ್ಳೆಯ ಶಿಕ್ಷಕರಾಗಿ ಖಂಡಿತವಾಗಿ ಎಸ್ಪಡಿಸಲು ಕೆಲವರು ಸಾಹಿತ್ಯವಾಗಿ ಹೇಳಿದ್ರು. ಇದೇನು ಕೂತ್ಕೊಂಡಿದ್ದವರಿಂದಲ್ಲ, ಅನೇಕ ವ್ಯಕ್ತಿಗಳು ಒಬ್ಬರಿಬ್ಬರು ಅಂತ ಹೇಳೋದಿಲ್ಲ. ನಾನು ನನ್ನ ಪೀಳಿಗೆ ಅಂತ ಹೇಳಿದೆ, ನಮ್ಮ ತಂದೆಯವರು ಕೂಡ ಇದೇ ಕಲ್ತಿದ್ದಾರೆ ಅಂತ ಹೇಳಿದ್ರು. ಇಂಥದ್ದು ಅನೇಕ ಏನು ಉದಾಹರಣೆಗಳು ನಮ್ಗೆ ಸಿಗ್ತವೆ. ಅದರ ಸಂಸ್ಥೆಯನ್ನು ಉಳಿಸ್ಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ. ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಬರುವ ದಿನಗಳಲ್ಲಿ ತಾವು ಯಾವ ಕಾಲೇಜುಗಳನ್ನು ಬಂದಿರ್ತೀರಾ ಅಲ್ಲೊಂದು ಸ್ವಲ್ಪ ಈ DED ಬಗ್ಗೆ ಮಿನಿಮಮ್ ಫೀಸ್ನಲ್ಲಿ ಇಲ್ಲಿ ಏನಾಗ್ತದೆ, ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಫೀಸ್ಗಳು ಭಾಳ ಕಡಿಮೆ ಪ್ರಮಾಣದಲ್ಲಿರ್ತದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ರಿ. ಮತ್ತೊಮ್ಮೆ 27-28 ಹೊತ್ತಿಗೆ ಖಂಡಿತವಾಗಿ ಏನಾಗಲಿಕ್ಕೆ ಸಾಧ್ಯ ಇದೆ, ಎಲ್ಲ ದೊಡ್ಡ ಪ್ರಮಾಣದಲ್ಲಿ PhD ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗ್ತದೆ. ಡಿಗ್ರಿ ಹೊಂದೋದ್ರಿಂದ GPT ಅನ್ನು ಕೂಡ ತಾವು ಸೇರ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ತಾಳ್ಮೆ ಇರಲಿ. ಈ ಹಿಂದೆ ಸಾಕಷ್ಟು ಸಲ ಹೇಳಾಗಿದ್ದಾರೆ, ಟ್ಯೂಷನನ್ನು, ಅತಿಥಿ ಶಿಕ್ಷಕರನ್ನು, ರೆಗ್ಯುಲರ್ ಟೀಚರ್ ಎಲ್ಲ ಒಂದು ಕಡೆಗೆ ಬಂದು ಕೊಟ್ಕೊಡೋದಕ್ಕೆ ನೀವು ಸಹಾಯ ಮಾಡಲಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ ಇವರಿಗೆ ನನಗೆ 2 ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ ತಾವು ಸಹಕಾರ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ನಿಮ್ಮ ಕಿರಣ್ ಅವರಿಗಿರ್ಬೋದು ಅಥವಾ ಜಯಶಂಕರ್ಗಿರ್ಬೋದು, ಸಾಕ್ಷಿ ಬಳಗಕ್ಕಿರ್ಬೋದು, ಈ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಶೈಲೇಶ್ವರವರಿಲ್ಲ ಸಂಬಂಧಪಟ್ಟಂತ ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಅನಿಯಮಿಯಾಗಿ ಇದೊಂದು ಸೇರಿ ಈ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೆ ಸಹಕಾರ ಪಡೆಯುವಂತೆ ಅನುಕೂಲ ಇತ್ತು. ಅವರಿಗೆಲ್ಲರಿಗೂ ಸಂಸ್ಥೆ ಹಾರ್ದಿಕವಾಗಿ ವಂದನೆ ಸಲ್ಲಿಸಿ ನಿರ್ವಾತೆ ಪಠಿತಂ ವಂದಿಹಿ ಸ್ವಯಮೇವ ಉಪಶಾಮ್ಯತೆ. ಅಂದರೆ ಪ್ರಜ್ವಲಿಸುವಂತಹ ಬೆಂಕಿಯೂ ಸಹ ನಿರ್ವಾತದಲ್ಲಿ ಬಿದ್ದಾಗ ತನ್ನಷ್ಟಕ್ಕೆ ತಾನೇ ನಂದಿ ಹೋಗುತ್ತದೆ. ಇಂತಹ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಸಹಕಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂತಹ ಒಂದು ಭವ್ಯವಾದಂತಹ, ದಿವ್ಯವಾದಂತಹ ಮತ್ತು ಅಭೂತಪೂರ್ವ ಯಶಸ್ಸಿಯನ್ನು ಕಂಡಂತಹ ಈ ಒಂದು ನಮ್ಮ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ
ಉಪನ್ಯಾಸಕ್ಕೆ ಬಂದಿದೆ. ಒಂದು ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಈ ವಂದನಾರ್ಪಣೆ ಮುಗಿದ ನಂತರ ನಮ್ಮ ಮಕ್ಕಳಿಂದ ಒಂದು 2-3 ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿದೆ. ಅದನ್ನು ಸಹ ತಾವು ವೀಕ್ಷಣೆ ಮಾಡಿ ಹೋಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಈ ಒಂದು ಪ್ರಶಿಕ್ಷಣಾರ್ಥಿಗಳಿಗೆ ಒಂದು ಒಳ್ಳೆಯ ದಾರಿಗೆ ಬರಬೇಕು, ಒಳ್ಳೆಯ ಒಂದು ಸೌಲಭ್ಯ ದೊರಕಬೇಕು ಎನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲರನ್ನ ಸಂಘಟನೆ ಮಾಡಿ ಇದರ ನೇತೃತ್ವವನ್ನು ವಹಿಸಿ ಇವತ್ತಿನ ನಮ್ಮ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ನೆಚ್ಚಿನ ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಚಾರ್ಯರು ಡೈಟ್ ಕುಂಟಾರವರಾದಂತಹ ಶ್ರೀಯುತ ಎನ್.ಆರ್. ಹೆಗಡೆ ಸರ್ ಅವರನ್ನ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಉಪ ಪ್ರಾಚಾರ್ಯರಾದಂತಹ ಶ್ರೀಯುತ ಜಿ.ಎಸ್. ಭಟ್ ಸರ್ ಅವರನ್ನು ಸಹ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಂಘಟಕರ ಪರವಾಗಿ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಪಿ.ಎಚ್.ಡಿ ಮುಖ್ಯಸ್ಥರು ಹಿರಿಯ ಉಪನ್ಯಾಸಕರು ಆದಂತಹ ಶ್ರೀಯುತ ಶಾಂತೇಶ್ ನಾಯ್ಕ್ ಸರ್ ಅವರು, ಅವರಿಗೆ ಮುಖ್ಯವಾಗಿ ಧನ್ಯವಾದವನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹೇಳಿದಾಗ ತಕ್ಷಣ ಒಂದು ಸಭೆಯನ್ನ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ವಿಂಗಡಣೆ ಮಾಡಿ ಹಂಚಿಕೆ ಕೊಟ್ಟು ಅದನ್ನ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲದೆ ಕೆಲವು ದಾನಿಗಳನ್ನ ಸಂಪರ್ಕಿಸಿ ನಮ್ಮ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಒಂದು ಶೈಕ್ಷಣಿಕ ಪರಿಕರಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಮತ್ತು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಸಂಸ್ಥೆಯ ಹಿರಿಯ ಉಪನ್ಯಾಸಕರು ಆದಂತಹ ಮಾರ್ಗದರ್ಶಕರು ಆದಂತಹ ಶ್ರೀಮತಿ ಭಾರತಿ ನಾಯ್ಕ್ ಮೇಡಮ್ ಅವರಿಗೂ ಮತ್ತು ಶ್ರೀ ಚಂದ್ರಾಸ್ ರಾಯ್ಕರ್ ಸರ್ ಅವರಿಗೂ ಸಹ ನಾನು ವೇದಿಕೆಯ ಪರವಾಗಿ, ವೇದಿಕೆಯ ಮುಂಭಾಗದವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ದಾನ ನೀಡುವಂತದ್ದು ಬಹಳ ಶ್ರೇಷ್ಠ. ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಶಿಕ್ಷಣವೇ ಶಕ್ತಿ. ಹಾಗೆಯೇ ನೈಜ್ಞಾನಿನ ಸದೃಶ, ಜ್ಞಾನಕ್ಕಿಂತ ಮಿಗಿಲಾಗುವುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆ ರೀತಿ ಆ ಜ್ಞಾನಿಗಳಾಗಲಿಕ್ಕೆ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಒಂದು ದಾನ ಸ್ವರೂಪದಲ್ಲಿ ಶ್ರೀಯುತ ಕಿರಣ್ ನಾಯ್ಕ್ ಸರ್ ಅವರು ನಿವೃತ್ತಿಯಾದರೂ ಪ್ರವೃತ್ತಿಯನ್ನ ಬಿಡಲಿಲ್ಲ. ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. 24x7 ಸೇವಾ ಕಾರ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳುವಂತಹ ಒಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳಿಗೆ ಗುರುತಿನ ಚೀಟಿಯನ್ನ ಅವರು ಸ್ವತಃ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಹೊನ್ನಾವರದ ಸಾಕ್ಷಿ ಬಳಗ ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ಒಟ್ಟು 15 ಮಂದಿ ಸದಸ್ಯರಿದ್ದಾರೆ. ಆ ಸದಸ್ಯರೆಲ್ಲರಿಗೂ ಸಹ ಮತ್ತು ಅವರ ಪರವಾಗಿ ನಮ್ಮ ಈ ಒಂದು ಅಭೂತಪೂರ್ವ ಕ್ಷಣದಲ್ಲಿ ಭಾಗಿಯಾದಂತಹ ಶಿಕ್ಷಕರಾದಂತಹ ಶ್ರೀಯುತ ಜಿ.ಎಸ್. ಹೆಗಡೆ ಸರ್ ಅವರು ಹಾಗೂ ನಾಗರಾಜ್ ಪಡ್ಗಾಲ್ ಅವರು ಮತ್ತು ಸುಬ್ರಾಯ್ ಶಾಂತಾಗ್ ಅವರು ಈ ತ್ರಿಮೂರ್ತಿಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಲ್ಲದೆ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಒಂದು ಪ್ರತಿಯೊಂದು ಪ್ರಶಿಕ್ಷಣಾರ್ಥಿಗೂ ಸಹ ಒಂದು ಬ್ಯಾಗ್ ಅನ್ನ, ಅಮೂಲ್ಯವಾದ ಬ್ಯಾಗ್ ಅನ್ನ ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಈಗ ತಾನೇ ಅನಿವಾರ್ಯ ಕಾರಣದಿಂದ ನಮ್ಮ ವೇದಿಕೆಯಿಂದ ನಿರ್ಗಮಿಸಿದಂತಹ ಶ್ರೀಯುತ ಶೈಲೇಶ್ ನಾಯ್ಕ್ ಸರ್ ಅವರು ತಮ್ಮ ಮಾತೋಶ್ಚರ್ಯವರಾದಂತಹ ಮೀನಾ ಸುಬ್ರಾಯ್ ನಾಯ್ಕರವರ ಒಂದು ನೆನಪಿನ ಅರ್ಥವಾಗಿ ಮಕ್ಕಳಿಗೆ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಧನ್ಯವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಕೆಲವೊಂದು ಅನಿವಾರ್ಯ ಕಾರಣದಿಂದ ನಮ್ಮ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿಕ್ಕಾಗಲಿಲ್ಲ. ಇವರು ಶ್ರೀ ಗಣೇಶ್ ಬಿಷಣ್ಣನವರು ಅಂತೇಳಿ ಡಾಕ್ಟರ್ ಗಣೇಶ್ ಬಿಷಣ್ಣನವರು
ಅವರು ಶಿವಾಜಿ ಪ್ರೌಢಶಾಲೆ ಕಾರವಾರ, ರಸ್ನೋಟಿ ಕಾರವಾರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಕಳೆದ ಸಾಲಿನಲ್ಲೂ ಒಂದು ದಾನವನ್ನು ನೀಡಿದ್ರು, ಈ ವರ್ಷವೂ ಸಹ ನೀಡಿದ್ದಾರೆ. ಮಕ್ಕಳಿಗೆ ಬಿಸಿಲಲ್ಲಿ ತೊಂದರೆ ಆಗಬಾರದು, ಮಳೆಗಾಲದಲ್ಲಿ ತೊಂದರೆ ಆಗಬಾರದು, ಮತ್ತೆ ಚಳಿಗಾಲದಲ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ವಿಶೇಷವಾಗಿ ನಿರ್ಮಿಸಿದಂತಹ ಕೊಡೆಯನ್ನ ಪ್ರತಿಯೊಬ್ಬ ಪ್ರಶಿಕ್ಷಣಾರ್ಥಿಗಳಿಗೆ ನೀಡಿದ್ದಾರೆ. ಅವರಿಗೂ ಸಹ ನಾನು ನನ್ನ ಮನಪೂರ್ವಕವಾದಂತಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಹರಿಶ್ಚಂದ್ರ ಗುಣಗಾರ್ ಅವರು ಸಹ ನಿವೃತ್ತ ಶಿಕ್ಷಕರು. ಅವರು ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ 250 ನೋಟ್ಬುಕ್ಗಳನ್ನ ಕೊಟ್ಟಿದ್ದಾರೆ, ದಾನವಾಗಿ ನೀಡಿದ್ದಾರೆ. ಅವರಿಗೂ ಸಹ ನಾನು ಸಂಘಟನೆಗಳ ಪರವಾಗಿ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಸಂಸ್ಥೆಯಿಂದ ಎಲ್ಲರೂ ಸೇರಿ ನಮ್ಮ ಎಲ್ಲ ಗೌರವಾನ್ವಿತ ಹಿರಿಯ ಉಪನ್ಯಾಸಕರುಗಳು ಮತ್ತು ಎಲ್ಲ ಕಚೇರಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರವನ್ನು ನೀಡುವುದರ ಮುಖಾಂತರ ಅವರ ಜೀವನ ಉಜ್ವಲವಾಗಲಿ ಅಂತ ಹೇಳಿ ಅವರು ಹಾರೈಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ PhD ವಿಭಾಗದ ಎಲ್ಲ ಉಪನ್ಯಾಸಕರು, ಶ್ರೀಮತಿ ವೀಣಾ ಎಂ ನಾಯ್ಕ್ ಮೇಡಮ್ ಅವರು, ಶ್ರೀಮತಿ ವೀಣಾ ಟಿ ನಾಯ್ಕ್ ಮೇಡಮ್ ಅವರು, ಸವಿತಾ ನಾಯ್ಕ್ ಮೇಡಮ್ ಅವರು, ವೀಣಾ ಭಟ್ರು ಹಾಗೂ ಶ್ರೀಯುತ ವಿನೋದ್ ನಾಯ್ಕ್ ಸರ್ ಅವರು, ಪ್ರೀತಿ ನಾಯ್ಕ್ ಮೇಡಮ್ ಅವರು ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ